ಇಲ್ಲ ಅಂತೇಳಿ ಒಂದು ಮಾತು ಹೇಳ್ತಾ ಇದ್ದಾರೆ, ಸಭೆ ಹೇಳ್ತಾ ಇದ್ದಾರೆ. ಅದಕ್ಕೆ ಜೊಲ್ಲೆ ಅವ್ರಿಗೆ ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಎರಡನೇದಾಗಿ ಬೆಳಗಾವಿ, ನಿಮ್ಗೆ ಗೊತ್ತದ ಜಗದೀಶ್ ಶೆಟ್ಟರ್ ಹೊರಗಿನವರು ಅಂತೇಳಿ ಸ್ವತಃ ಅವ್ರ ಪಕ್ಷದವರು ಅವ್ರನ್ನ ಮೊದಲು ಬರಗೊಡಲಿಲ್ಲ. ನೀವು ಬ್ಯಾಡ್ರಿ ಬರಬೇಡ್ರಿ, ನಾವು ಮಾಡ್ಕೋತೀವಿ. ಯಾರೇ ಒಬ್ಬರು ಮಹಾದೇಶ್ ಕೋಟಿಮಠ ಆಗಿರ್ಬೋದು, ಈರಣ್ಣ ಕಲಾಡಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಮ್ಮ ಸಂಜಯ್ ಪಾಟೀಲ್ ಆಗಿರ್ಬೋದು, ಬೆನಕೆ ಆಗಿರ್ಬೋದು, ಹೋರೆಯವರಾಗಿರ್ಬೋದು, ಇವರೆಲ್ಲರೂ ಹೆಚ್ಚು ಕಡಿಮೆ ಹೋರೆಯವರಂತೆ ಓಪನ್ ಮಾತಾಡಲಿಲ್ಲ. ಆದರೆ ಅವ್ರ ಮನೆಯಲ್ಲೆಲ್ಲ ಚರ್ಚೆ ನಡೆಯುತ್ತೆ ಅನ್ನೋದನ್ನು ಆವತ್ತಿನ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಅದಕ್ಕೆ ಅವರು ನನಗೆ ಗೊತ್ತಿಲ್ಲ ಅಂತ ಹರಿಗೆ ಉತ್ತರ ಕೊಟ್ಟರು. ಅವರು ಹೋರೆಯವ್ರ ವ್ಯಾಪಾರಿಗಳು ಆ ರೀತಿ ಉತ್ತರ ಕೊಡ್ತಾರೆ. ಆ ಮಾತು ಬೇರೆ ಇರಲಿ. ಈ ರೀತಿಯಾಗಿ ಅಲ್ಲೇ ಇಲ್ಲೇನಾಗಿದೆಪ್ಪ ಅಂದ್ರೆ ಶೆಟ್ಟರ್ ವಿರುದ್ಧವಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರೀತಿಯ ಮಗನಿತ್ತಿದ್ದಾರೆ. ಇವರಲ್ಲಿ ಯಾರು ಗೆಲ್ಬೋದು? ಅನುಭವ ಗೆಲ್ತದನೋ, ಮಾಜಿ ಮುಖ್ಯಮಂತ್ರಿ ಗೆಲ್ತಾರೋ, ಅಥವಾ ಅನನುಭವ ಅಥವಾ ಉತ್ಸಾಹಿ ಯುವಕ ಮೃಣಾಲ್ ಗೆಲ್ತಾರೋ, ಎಲ್ಲರೂ ನೋಡಬೇಕಾಗಿದೆ. ಆದರೆ ಇಲ್ಲೇ ಲಕ್ಷ್ಮೀ ಅವರಿಗೆ ಪ್ರಬಲವಾಗಿ ಕಾಂಗ್ರೆಸ್ಗಿಂತಲೂ ಹೆಚ್ಚು BJPಯ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಮತ್ತು ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಪಾರ್ಟಿ ದೃಷ್ಟಿಯಿಂದ ಅಂತ ಹೇಳ್ತಾ ಇದ್ದಾರೆ. ಆದರೂ ಅವರ ವೈಯಕ್ತಿಕ ತಿಕ್ಕಾಟದ ಅಲ್ಲ. ಅದೇನೂ ಇರಲಿ, ಬೆಳಗಾವಿ ಮತ್ತು ಜಗದೀಶ್ ಶೆಟ್ಟರ್ ಅವ್ರಿಗೆ ಸರಳ ಆಗ್ತದೆ ಅಥವಾ ಕಬ್ಬಿನ ಕಡಲೆ ಆಗ್ತದೆ. ಅದಕ್ಕೆ ಲಕ್ಷ್ಮೀಬಾಯಿ ಮತ್ತು ಅವರ ಮೃಣಾಲ್ರು ಹೇಳಬೇಕಾಗಿದೆ. ಇನ್ನು ಬಾಗಲಕೋಟೆ ಗದ್ದಿಗೌಡರು ಪಿ ಸಿ ಗದ್ದಿಗೌಡರಿಗೆ ಬಹಳ ಪ್ರಬಲವಾದ ಸ್ಪರ್ಧೆಯನ್ನು ಶಿವಾನಂದ ಪಾಟೀಲರ ಮಗಳು ಸಂಯುಕ್ತ ಪಾಟೀಲ್ ನಿಂತಿದ್ದಾರೆ. ಅಲ್ಲೇ ಶಿವಾನಂದ ಪಾಟೀಲ್ ಪೂರ್ಣ ಪ್ರಮಾಣದಲ್ಲೇ ಈ ಸಲ ಸೋರಿಸೇ ಬಿಡಬೇಕು. ಪಿ ಸಿ ಗದ್ದಿಗೌಡರು ಭಾಳ ಸಲ ಆರಿಸಿ ಬಂದಾರ, ನಮ್ಮ ಮಗಳು ಇವತ್ತು ಆರಿಸಿ ಬರಲಿ ಸಂಯುಕ್ತ ಅಂತೇಳಿ ಅಲ್ಲೇ ಒಂದು ಏನಪ್ಪ ಅಂದ್ರೆ ನೇರ ಒಂದು ಯುದ್ಧಕ್ಕೆ ಇಳಿದು ಬಿಟ್ಟಿದ್ದಾರೆ. ಬಾಗಲಕೋಟೆ ಹಂಗೆ ವಿಜಯಪುರದಲ್ಲಂತೂ ನಮ್ಮ ರಮೇಶ್ ಜಿಗಜಿಣಗಿ ಅವರು ತಮ್ಮ ಪಾರ್ಟಿ ಜೊತೆಗೆ ತಿಕ್ಕಾಡೆ ಗುದ್ದಾಡೆ ಮಾಡಿ ನಿಲ್ಲಾವನ ಅಂತ ತೊಗೊಂಡು ಬಂದಿದ್ದಾರೆ. ಅವರ ವಿರುದ್ಧವಾಗಿ ನಮ್ಮ ರಾಜು ಆಲ್ಗೂರು ಇವ್ರು ನಿಂತಿದ್ದಾರೆ ಕಾಂಗ್ರೆಸ್ನಿಂದ. ಇವರು ಎಷ್ಟು ಮಟ್ಟಿಗೆ ಪ್ರಭಾವಿ ಗೆಲ್ಲಬಲ್ಲರ ಅವ್ರನ್ನ ಅನ್ನೋ ಸಹಿತ ಅಷ್ಟೇ ಮುಖ್ಯದ. ಆದರೂ ಇಬ್ಬರು ಅಲ್ಲೇ ಕುಸ್ತಿಪಟುಗಳು ಸಮವಾಗಿದ್ದಾರೆ. ಆದರೂ ಈ ಸಲ ಏನು ಅಲ್ಲಿ ಜನ ರಮೇಶ್ ಜಿಗಜಿಣಗಿ ಅವ್ರನ್ನ ತಿರಸ್ಕಾರ ಮಾಡ್ತಾರೆ 7ನೇ ಸಲ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಹಿಂದೆ ಬಿ ಶಂಕರಣ್ಣನವರು 7 ಸಲ ಆರಿಸಿ ಬಂದಿದ್ರು MP ಆಗಿ. ಇವರಿಗಾರೆ 3 ಸಲ ಚಿಕ್ಕೋಡಿಯಿಂದ 3 ಸಲ ವಿಜಯಪುರದಿಂದ ಆರಿಸಿ ಬಂದಿದ್ದಾರೆ. ಈ ಸಲ ಏನಾಗ್ಬೋದು ಅದನ್ನು ಕಾದು ನೋಡೋಣ. ಈ ರೀತಿ ಆದರೆ ಇನ್ನು ಕಲಬುರಗಿ ಅಂತ ಅದು ದೊಡ್ಡ ತಿಕ್ಕಾಟದಾಗಿಬಿಟ್ಟದ್ರಿ. ಎಲ್ಲಂತೆ ನಮ್ಮ ಖರ್ಗೆ ಅವರ ಅಳಿಯ ನಿಂತುಬಿಟ್ಟಿದ್ದಾರೆ. ಅವರು ಏನಪ್ಪ ಅಂದ್ರೆ ರಾಧಾಕೃಷ್ಣ ದೊಡ್ಡಮನಿ ಇವ್ರು ನಿಂತಿದ್ದಾರೆ. ಅವ್ರು ಯಾರು ನಿಂತಿದ್ದಾರೆ? ವಿಶೇಷವಾಗಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಈಗಾಗಲೇ ಕಲಬುರಗಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಕಲಬುರಗಿಯನ್ನು ಬಿಟ್ಟು ಕೊಡೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಮತ್ತು ಅಲ್ಲೇ ಒಂದು ರೀತಿಯಿಂದ ಅಲ್ಲೇ BJPಯ ಗಾಳಿನೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಖರ್ಗೆ ಅವರ ಈ ಸಲದ ಗ್ಯಾರಂಟಿಗಳು ಅವರಿಗೆ ಕೈ ಹಿಡಿಬೋದಾ ಅನ್ನೋ ಸಹಿತ ಅಷ್ಟ ಒಂದು ಚರ್ಚಾ ವಿಷಯ ಆಗಿದೆ.